ಈ ದಿನಗಳಲ್ಲಿ ಪ್ರಪಂಚದಲ್ಲಿ ಯಾವಾಗ ಏನು ನಡೆಯುತ್ತದೆಯೋ, ಯಾರು ಯಾರ ಮೇಲೆ ಮೈಲುಗೈ ಸಾಧಿಸ್ತಾರೋ ಅರ್ಥವಾಗ್ತಿಲ್ಲ. ಒಂದು ಕಡೆ ಅಮೆರಿಕ, ಚೀನಾ, ರಷ್ಯಾದಂತಹ ದೊಡ್ಡ ದೊಡ್ಡ ಮಹಾಶಕ್ತಿಗಳು ಪ್ರಪಂಚದಾದ್ಯಂತ ತಮ್ಮ ಪವರ್ ಏನೆಂದು ತೋರಿಸಲು ತುಂಬಾ ಪ್ರಯತ್ನಿಸ್ತಾ ಇವೆ. ಆದ್ರೆ ಆಶ್ಚರ್ಯ ಏನಂದ್ರೆ ಈ ಇಡೀ ಪ್ರಪಂಚ, ಪ್ರಮುಖವಾಗಿ ಚೀನಾದಲ್ಲಿರುವ ಆ ದೊಡ್ಡ ತಂತ್ರಜ್ಞರ ಎಲ್ಲರೂ ಇದ್ದಕ್ಕಿದ್ದಂತೆ ಹಿಂದೂ ಮಹಾಸಾಗರದಲ್ಲಿರುವ ಒಂದು ಸಣ್ಣ ಬಿಂದುವಿನಂತಹ ದೇಶದ ಮೇಲೆ ಯಾಕೆ ಕಣ್ಣಿಟ್ಟಿದ್ದಾರೆ? ವಿಶ್ವ ಭೂಪಟವನ್ನ ತೆಗೆದು ಆ ದೇಶವನ್ನ ಹುಡುಕ್ಬೇಕಂದ್ರೆ ಖಂಡಿತವಾಗಿಯೂ ಭೂತ ಕನ್ನಡಿ ಬಳಸಲೇಬೇಕು. ಅಷ್ಟು ಸಣ್ಣ ದೇಶ ಅದು. ಜಾಗತಿಕ ಭೌಗೋಳಿಕ ರಾಜಕೀಯದಲ್ಲಿರುವ ಪವರ್ ಬ್ಯಾಲೆನ್ಸ್ ಅನ್ನ ಸಂಪೂರ್ಣವಾಗಿ ಹೇಗೆ ಬದಲಾಯಿಸಲು ಸಾಧ್ಯ? ಅಸಲಿಗೆ ಪ್ರಪಂಚದಲ್ಲೇ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ಮಹಾಶಕ್ತಿ ನಮ್ಮ ಭಾರತ ದೇಶ. ಅಂತಹ ನಮ್ಮ ದೇಶದ ಉನ್ನತ ನಾಯಕತ್ವವು ತಮ್ಮ ಕೈಯಲ್ಲಿರುವ ಎಷ್ಟೋ ಪ್ರಮುಖ ಗ್ಲೋಬಲ್ ಅಜೆಂಡಾಸ್ ಅನ್ನ ಪಕ್ಕಕ್ಕಿಟ್ಟು ಬರೋಬ್ಬರಿ 3 ದಿನಗಳ ಕಾಲ ಆ ಸಣ್ಣ ದ್ವೀಪ ರಾಷ್ಟ್ರಕ್ಕೆ ಹೋಗಲು ಕಾರಣವೇನು? ಚೀನಾದ ಬೆನ್ನುಮೂಳೆಯನ್ನ ನೇರವಾಗಿ ಮುರಿಯುವಂತಹ ಅಷ್ಟು ದೊಡ್ಡ ರಹಸ್ಯ ಆ ಸಣ್ಣ ದೇಶದಲ್ಲಿ ಏನಿದೆ? ಇದೆಲ್ಲವನ್ನ ನೋಡ್ತಾ ಇದ್ರೆ ಇದು ಕೇವಲ ಒಂದು ಸಾಧಾರಣ ರಾಜತಾಂತ್ರಿಕ ಪ್ರವಾಸದಂತೆ ಅನಿಸ್ತಾ ಇಲ್ಲ ಅಲ್ಲವೇ? ಹೌದು, ಸಮುದ್ರದ ಗರ್ಭದಲ್ಲಿ ಯಾರಿಗೂ ಕಾಣಿಸದ ಒಂದು ದೊಡ್ಡ ಜಾಲವನ್ನ ನಮ್ಮವರು ಹೆಣೆದಿದ್ದಾರೆ. ಶತ್ರುಗಳು ಸಂಪೂರ್ಣವಾಗಿ ಆ ಜಾಲದಲ್ಲಿ ಸಿಲುಕಿಕೊಂಡ ಮೇಲೆಯೇ ಅವರಿಗೆ ಅಸಲಿ ವಿಷಯ ಅರ್ಥವಾಗುತ್ತದೆ. ನಾವು ಇಂತಹ ಜಾಗತಿಕ ರಾಜಕೀಯದ ಬಗ್ಗೆ ಮಾತನಾಡುವಾಗ ವಿಷಯಗಳು ಮೇಲ್ನೋಟಕ್ಕೆ ಕಾಣಿಸುವಷ್ಟು ಸರಳವಾಗಿ ಒಳಗಡೆ ಇರೋದಿಲ್ಲ. ಇಷ್ಟಕ್ಕೂ ಆ ಸಣ್ಣ ದೇಶದ ಹೆಸರೇನು ಗೊತ್ತಾ? ಅದೇ ಸೀಶೆಲ್ಸ್. ನಮ್ಮ ಪ್ರಧಾನಿ ನರೇಂದ್ರ ಮೋದಿ ಅವರು 2026 ಜೂನ್ 27ರಿಂದ 29ರವರೆಗೆ ಅಲ್ಲಿಗೆ ಅಧಿಕೃತ ಪ್ರವಾಸ ಕೈಗೊಳ್ತಾ ಇದ್ದಾರೆ. ಇದು ಕೇಳಲು ಯಾವುದೋ ನಾರ್ಮಲ್ ಟೂರ್ ನಂತೆ ಅನಿಸಬಹುದು, ಆದ್ರೆ ಇದು ಬೀಜಿಂಗ್ ನಲ್ಲಿರುವ ಅಧಿಕಾರಿಗಳ ಎದೆಯಲ್ಲಿ ನಡುಕ ಹುಟ್ಟಿಸುತ್ತಿರುವ ಒಂದು ಡೇಂಜರಸ್ ಮಿಲಿಟರಿ ಮಾಸ್ಟರ್ ಸ್ಟ್ರೋಕ್. ಹಿಂದೂ ಮಹಾಸಾಗರದ ಮಧ್ಯಭಾಗದಲ್ಲಿರುವ ಆ ಸೆಷಲ್ ದ್ವೀಪಗಳಲ್ಲಿ ಒಂದು ಸೀಕ್ರೆಟ್ ಗೇಮ್ ನಡೆಯುತ್ತಿದೆ. ಆ ವಿಷಯ ಪ್ರಪಂಚಕ್ಕೆ ಗೊತ್ತಾಗಿದ್ದು ಕೂಡ ಇತ್ತೀಚೆಗಷ್ಟೇ. ನಮ್ಮ ಪ್ರಧಾನಿಯವರು ಅಲ್ಲಿಗೆ ಹೋಗುತ್ತಲೇ ಸೆಷಲ್ ಅಧ್ಯಕ್ಷರಾದ ಡಾಕ್ಟರ್ ಪ್ಯಾಟ್ರಿಕ್ ಹೆರ್ಮಿಯನ್ ಅವರು ಎಲ್ಲಾ ಪ್ರೋಟೋಕಾಲ್ಗಳನ್ನ ಗಾಳಿಗೆ ತೋರಿ ಸ್ವತಃ ವಿಮಾನ ನಿಲ್ದಾಣಕ್ಕೆ ಬಂದು ಅವರನ್ನ ಸ್ವಾಗತಿಸಿದ್ರು. ಇದು ಕೇವಲ ಮರ್ಯಾದೆಗಾಗಿ ಮಾಡಿದ ಸ್ವಾಗತವಲ್ಲ, ಇಡೀ ವಿಶ್ವ ದೇಶಗಳಿಗೆ ನೀಡಿದ ಒಂದು ಬಲವಾದ ವಾರ್ನಿಂಗ್. ಅಸಲಿಗೆ ನಮ್ಮ ಭಾರತಕ್ಕೆ ಸೆಷಲ್ ಯಾಕೆ ಅಷ್ಟೊಂದು ಇಂಪಾರ್ಟೆಂಟ್? ಪ್ರಪಂಚದ ಕಣ್ಣು ತಪ್ಪಿಸಿ ಅಲ್ಲಿ ನಡೆಯುತ್ತಿರುವ ಸೀಕ್ರೆಟ್ ಆಪರೇಷನ್ಗಳು ಯಾವುವು? ಒಂದೇ ಒಂದು ಬುಲೆಟ್ ಕೂಡ ಹಾರಿಸದೆ ಚೀನಾದ ತಂತ್ರಗಳಿಗೆ ನಮ್ಮವರು ಹೇಗೆ ಚೆಕ್ಕಿಟ್ಟರೆಂದು ತಿಳಿದುಕೊಳ್ಳೋಣ. ಅದೇನೆಂದು ತಿಳಿಯುವ ಮುನ್ನ ನೀವು ನಮ್ಮ ಚಾನಲ್ಗೆ ಇನ್ನು ಸಬ್ಸ್ಕ್ರೈಬ್ ಆಗದೇ ಇದ್ರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕಾಮೆಂಟ್ ಸೆಕ್ಷನ್ ಅಲ್ಲಿ ನಿಮ್ಗೆ ಇಷ್ಟವಾದ ದೇಶ ಯಾವುದೆಂದು ಬರೆಯಿರಿ. ಸೆಷಲ್ ಎಂದರೆ ಜಸ್ಟ್ 115 ದ್ವೀಪಗಳಿರುವ ಒಂದು ಸಣ್ಣ ಸಮೂಹ. ಆಫ್ರಿಕಾದ ಕೀನ್ಯಾ ಕರಾವಳಿಯಿಂದ ಸುಮಾರು 1600 ಕಿಲೋಮೀಟರ್ ದೂರದಲ್ಲಿದೆ. ಮೇಲ್ನೋಟಕ್ಕೆ ನೋಡಿದ್ರೆ ಅದೊಂದು ಸುಂದರ ಪ್ರವಾಸಿ ತಾಣ. ಬಿಳಿ ಮರಳಿನ ಬೀಚ್ಗಳು, ಹವಳದ ದಿಬ್ಬಗಳನ್ನು ನೋಡಿ ಎಂಜಾಯ್ ಮಾಡಲು ಪ್ರತಿ ವರ್ಷ ಲಕ್ಷಾಂತರ ಪ್ರವಾಸಿಗರು ಬರ್ತಾರೆ. ಆದ್ರೆ ಆ ಸೌಂದರ್ಯದ ಹಿಂದೆ ಯಾರಿಗೂ ಕೇಳಿಸದ ಒಂದು ಸೈಲೆಂಟ್ ಯುದ್ಧ ನಡೆಯುತ್ತಿದೆ. ಸೆಷಲ್ ಗಾತ್ರದಲ್ಲಿ ಸಣ್ಣದಿರಬಹುದು, ಆದ್ರೆ ಅದರ ಮೌಲ್ಯ ಮಾತ್ರ ಆ ಗಾತ್ರಕ್ಕಿಂತ 1000 ಪಟ್ಟು ಹೆಚ್ಚು. ಇದು ಅರ್ಥವಾಗಬೇಕಂದ್ರೆ ನಾವು ವರ್ಲ್ಡ್ ಸೀ ಟ್ರೇಡ್ ಮ್ಯಾಪ್ ಅನ್ನ ತುಂಬಾ ಕ್ಲಿಯರ್ ಆಗಿ ಗಮನಿಸಬೇಕು. ಪಶ್ಚಿಮ ಹಿಂದೂ ಮಹಾಸಾಗರದಲ್ಲಿ ಒಂದು ಮೇನ್ ಜಂಕ್ಷನ್ ನಂತಹ ಸ್ಥಳದಲ್ಲಿ ಸೆಷಲ್ ದ್ವೀಪವಿದೆ. ಅದನ್ನ ಸಮುದ್ರದ ಟೋಲ್ ಪ್ಲಾಜಾ ಎಂದು ಕರೀಬಹುದು. ಇದು ಎಷ್ಟು ಇಂಪಾರ್ಟೆಂಟ್ ಸ್ಥಳವೆಂದರೆ ಪ್ರಪಂಚದ ಸಮುದ್ರ ವಾಣಿಜ್ಯದ 30%ಕ್ಕಿಂತ ಹೆಚ್ಚು ವ್ಯಾಪಾರ ಇಲ್ಲಿಂದಲೇ ನಡೆಯುತ್ತದೆ. ಗಲ್ಫ್ ದೇಶಗಳಿಂದ ಪ್ರತಿದಿನ ಲಕ್ಷಾಂತರ ಬ್ಯಾರೆಲ್ ಕಚ್ಚಾ ತೈಲ ಹೋಗುವುದು ಇದೇ ಹಾದಿಯಲ್ಲೇ. ಪ್ರಪಂಚದ ಆರ್ಥಿಕ ವ್ಯವಸ್ಥೆ ನಡೆಯುವುದು ಇದೇ ರೂಟ್ ಮೇಲೆ. ಜಿಯೋ ಪಾಲಿಟಿಕ್ಸ್ ನಲ್ಲಿ ಒಂದು ಸಿಂಪಲ್ ಲಾಜಿಕ್ ಇದೆ. ಸೆಷಲ್ ಸುತ್ತಮುತ್ತಲಿನ ಸಮುದ್ರದಲ್ಲಿ ಯಾರು ಸ್ಟ್ರಾಂಗ್ ಮಿಲಿಟರಿ ಬೇಸ್ ಹೊಂದಿರ್ತಾರೋ ಆ ಇಡೀ ಏರಿಯಾ ಅವರದ್ದೇ ಆಗಿರುತ್ತೆ. ಆ ಗ್ಲೋಬಲ್ ಸಪ್ಲೈ ಚೈನ್ ಸಂಪೂರ್ಣವಾಗಿ ಅವರ ಮುಷ್ಟಿಯಲ್ಲಿರುತ್ತೆ. ಕಳೆದ ಕೆಲವು ದಶಕಗಳಿಂದ ಚೀನಾದವರು ಹಿಂದೂ ಮಹಾಸಾಗರದಲ್ಲಿ ಸ್ಟ್ರಿಂಗ್ ಆಫ್ ಪರ್ಲ್ಸ್ ಎಂಬ ಅಪಾಯಕಾರಿ ಯೋಜನೆಯಡಿ ನಮ್ಮ ಭಾರತವನ್ನ ಎಲ್ಲಾ ಕಡೆಯಿಂದ ಸುತ್ತುವರಿಯಲು ತುಂಬಾ ಪ್ರಯತ್ನಿಸ್ತಾ ಇದ್ದಾರೆ. ಜಿಬೂಟಿಯಲ್ಲಿ ಅತಿಯಾಗಿ ಸಾಲ ನೀಡಿ ಅಲ್ಲಿ ತಮ್ಮ ಮೊದಲ ಮಿಲಿಟರಿ ಬೇಸ್ ನಿರ್ಮಿಸಿದ್ದಾರೆ. ಪಾಕಿಸ್ತಾನದಲ್ಲಿರುವ ಗ್ವಾದರ್ ಬಂದರನ್ನ ತಮ್ಮ ನಿಯಂತ್ರಣಕ್ಕೆ ತೆಗೆದುಕೊಂಡಿದ್ದಾರೆ. ಶ್ರೀಲಂಕಾದಲ್ಲಿರುವ ಹಂಬನ್ಟೋಟ ಬಂದರನ್ನ ಬರೋಬ್ಬರಿ 99 ವರ್ಷಗಳ ಕಾಲ ಲೀಸ್ಗೆ ಕಿತ್ಕೊಂಡಿದ್ದಾರೆ. ಮಾಲ್ಡೀವ್ಸ್ ನಲ್ಲಂತೂ ತಮ್ಮ ಕೈಗೊಂಬೆ ಸರ್ಕಾರವನ್ನ ತರಲು ಅವರು ಮಾಡಿದ ಪ್ರಯತ್ನವೇ ಇಲ್ಲ. ಈಗ ಬಾಂಗ್ಲಾದೇಶದಲ್ಲಿರುವ ಒಂದು ಬಂದರನ್ನ ಕೂಡ ತಮ್ಮ ಮುಷ್ಟಿಗೆ ತೆಗೆದುಕೊಂಡಿದ್ದಾರೆ. ಅವರ ಮೇನ್ ಟಾರ್ಗೆಟ್ ಏನಂದ್ರೆ ನಮ್ಮ ಭಾರತವನ್ನ ನಮ್ಮದೇ ಸಮುದ್ರದ ಗಡಿಯಲ್ಲಿ ಒಂದು ಪಂಜರದಲ್ಲಿ ಬಂಧಿಸದಂತೆ ಬಂಧಿಸಬೇಕು ಎನ್ನುವುದು. ಒಂದು ವೇಳೆ ನಾಳೆ ಯುದ್ಧದಂತಹ ಪರಿಸ್ಥಿತಿ ಬಂದ್ರೆ ನಮ್ಮ ದೇಶ ಯಾವ ಕಡೆನೂ ಕದಲದಂತೆ ಮಾಡುವುದೇ ಅವರ ಪ್ಲಾನ್.
ಚೀನಾ ಆಡುತ್ತಿರುವ ಈ ಮೈಂಡ್ ಗೇಮ್ಗೆ ಚೆಕ್ ಇಡಬೇಕಂದ್ರೆ ಪಶ್ಚಿಮ ಹಿಂದೂ ಮಹಾಸಾಗರದಲ್ಲಿ ನಮಗೆ ಒಂದು ಪರ್ಮನೆಂಟ್ ಬೇಸ್ ಖಂಡಿತವಾಗಿಯೂ ಬೇಕು. ಅದು ಸಮುದ್ರದಲ್ಲಿ ಎಂದಿಗೂ ಮುಳುಗದ ಒಂದು ಯುದ್ಧ ನೌಕೆಯಂತೆ, ಯಾರು ಮುಟ್ಟಲಾಗದ ವಿಮಾನ ವಾಹಕ ನೌಕೆಯಂತೆ ಕೆಲಸ ಮಾಡಬೇಕು. ಸೆಷಲ್ ನಮಗೆ ಸರಿಯಾಗಿ ಅಂತಹದೇ ಸ್ಥಳ. ನಮ್ಮ ದೇಶಕ್ಕೆ, ನಮ್ಮ ಆರ್ಥಿಕ ವಲಯಕ್ಕೆ, ನಮ್ಮ ವಾಣಿಜ್ಯ ನೌಕೆಗಳ ಭದ್ರತೆಗೆ ಇದೊಂದು ಬ್ರಹ್ಮಾಸ್ತ್ರದಂತೆ. ಅರೇಬಿಯನ್ ಸಮುದ್ರದಲ್ಲಿ ಸೋಮಾಲಿಯಾ ಕಡಲ್ಗಳ್ಳರ ಕಾಟ, ಡ್ರಗ್ಸ್ ಸ್ಮಗ್ಲಿಂಗ್ ಅನ್ನ ತಡೆಗಟ್ಟಲು ಆ ಏರಿಯಾದಲ್ಲಿ ನಮಗೆ ಒಂದು ಶಾಶ್ವತ ನೆಲೆ ಎಂಬುದು ತುಂಬಾನೇ ಅಗತ್ಯವಾಗಿದೆ. ಇಲ್ಲಿಯೇ ರಾಜತಾಂತ್ರಿಕ ವಲಯದಲ್ಲಿ ಯಾರು ಬಹಿರಂಗವಾಗಿ ಮಾತನಾಡದ ಒಂದು ದೊಡ್ಡ ಸೀಕ್ರೆಟ್ ಆಪರೇಷನ್ ನಡೆಯುತ್ತಿದೆ. ಫೈಲ್ಗಳ ಅಡಿಯಲ್ಲಿ ಸೈಲೆಂಟ್ ಆಗಿ ನಡೆಯುತ್ತಿರುವ ಆ ಮಿಲಿಟರಿ ಆಪರೇಷನ್ ಹೆಸರು ಅಸಂಪ್ಷನ್ ಐಲ್ಯಾಂಡ್ ಪ್ರಾಜೆಕ್ಟ್. ಇದು ಪ್ರಪಂಚಕ್ಕೆ ಕಾಣಿಸದಂತೆ ಮುಚ್ಚಿಟ್ಟ ಒಂದು ಓಪನ್ ಸೀಕ್ರೆಟ್. ಈ ಪ್ರಾಜೆಕ್ಟ್ ಹೆಸರು ಕೇಳಿದ್ರೆ ಸಾಕು, ಚೀನಾ ನೌಕಾಪಡೆಯ ಕಮಾಂಡರ್ ಗಳಿಗೆ ರಾತ್ರಿ ನಿದ್ದೆಯೇ ಬರೋದಿಲ್ಲ. ಬರುತ್ತಿರುವ ವರದಿಗಳ ಪ್ರಕಾರ ಈ ದೂರದ ದ್ವೀಪದ ವಿಷಯದಲ್ಲಿ ನಮ್ಮ ಭಾರತ ಮತ್ತು ಸೆಷಲ್ ಮಧ್ಯೆ ಒಂದು ದೊಡ್ಡ ಒಪ್ಪಂದ ನಡೆದಿದೆ. ಯಾರು ಇರದ ಆ ದ್ವೀಪದಲ್ಲಿ ನಮ್ಮ ದೇಶವು ಒಂದು ಅತ್ಯಾಧುನಿಕ ನೌಕಾನೆಲೆ ಮತ್ತು ವೈಮಾನಿಕ ಕೇಂದ್ರವನ್ನ ಅಭಿವೃದ್ಧಿ ಪಡಿಸ್ತಾ ಇದೆ. ಈ ಸ್ಥಳ ಎಷ್ಟೊಂದು ಡೇಂಜರಸ್ ಎಂದರೆ ಅಲ್ಲಿಂದ ನೋಡಿದ್ರೆ ಮಡಗಾಸ್ಕರ್ ಚಾನಲ್ ಸೇರಿದಂತೆ ಆಫ್ರಿಕಾದ ಪೂರ್ವ ಕರಾವಳಿಯ ಉದ್ದಕ್ಕೂ ನಡೆಯುವ ಪ್ರತಿಯೊಂದು ಸಣ್ಣ ವಾಣಿಜ್ಯ ಚಟುವಟಿಕೆಯನ್ನ 24 ಗಂಟೆಯೂ ನಮ್ಮವರು ಮಾನಿಟರ್ ಮಾಡಬಹುದು. ಈ ಮ್ಯಾಟರ್ ಚೀನಾ ಗೂಢಚಾರರಿಗೆ ತಿಳಿಯುತ್ತಿದ್ದಂತೆ ಅವರ ಮೈಂಡ್ ಬ್ಲಾಕ್ ಆಗೋಗಿದೆ. ಇನ್ನೇನಿದೆ, ಅಲ್ಲಿನ ಸ್ಥಳೀಯ ರಾಜಕೀಯಕ್ಕೆ ಕಂತೆ ಕಂತೆ ಹಣ ಸುರಿದು ಸೆಷಲ್ಸ್ ನಲ್ಲಿ ನಮ್ಮ ವಿರುದ್ಧ ಪ್ರತಿಭಟನೆಗಳನ್ನ ಮಾಡಿಸಲು ಸ್ಟಾರ್ಟ್ ಮಾಡಿದ್ರು. ಪಾರ್ಲಿಮೆಂಟ್ಸ್ ನಲ್ಲೂ ರಸ್ತೆಗಳ ಮೇಲೂ ನಮ್ಮ ದೇಶದ ವಿರುದ್ಧ ದೊಡ್ಡ ಡ್ರಾಮಾವನ್ನ ಕ್ರಿಯೇಟ್ ಮಾಡಿದ್ರು. ಹೇಗಾದ್ರೂ ಮಾಡಿ ಆ ಪ್ರಾಜೆಕ್ಟ್ ನಿಂದ ನಾವು ಹಿಂದೆ ಸರಿಯುವಂತೆ ಮಾಡಲು ನೋಡಿದ್ರು. ಆದ್ರೆ ನಮ್ಮವರು ಬಳಸಿದ ಸೈಲೆಂಟ್ ಡಿಪ್ಲೊಮಸಿ ಮುಂದೆ ಅವರ ಬೇಳೆ ಬೇಯಲಿಲ್ಲ. ಈ ಬೇಸ್ ಏನಾದ್ರೂ ರೆಡಿ ಆದ್ರೆ ಫ್ಯೂಚರ್ ನಲ್ಲಿ ಪಶ್ಚಿಮ ಹಿಂದೂ ಮಹಾಸಾಗರಕ್ಕೆ ನಮ್ಮ ಭಾರತವೇ ರಾಜನಾಗಲಿದೆ. ಅಸಲಿ ವಿಷಯ ಏನಂದ್ರೆ ಅಸಂಪ್ಷನ್ ದ್ವೀಪ ಎಂಬುದು ಕೇವಲ ಒಂದು ಸ್ಯಾಂಪಲ್ ಮಾತ್ರ. ನಮ್ಮವರು ಇಟ್ಟ ಎರಡನೇ ಮಾಸ್ಟರ್ ಸ್ಟ್ರೋಕ್ ಕೋಸ್ಟಲ್ ರಾಡರ್ ಸಿಸ್ಟಮ್. ಇದನ್ನ ಯಾರು ಕ್ರಾಸ್ ಮಾಡಲಾಗದ ಒಂದು ಇನ್ವಿಸಿಬಲ್ ಅಂಡರ್ ವಾಟರ್ ನೆಟ್ವರ್ಕ್ ಎಂದು ಹೇಳಬಹುದು. ಸೆಷಲ್ಸ್ ನಲ್ಲಿರುವ ಬೇರೆ ಬೇರೆ ದ್ವೀಪಗಳಲ್ಲಿ ನಮ್ಮ ದೇಶವು ಅತ್ಯಂತ ಪವರ್ಫುಲ್ ರಾಡರ್ ಗಳನ್ನ ಸೆಟ್ ಮಾಡಿದೆ. ಮಲಕ್ಕಾ ಜಲಸಂಧಿ ದಾಟಿದ ಆಫ್ರಿಕಾ ಕರಾವಳಿಯಿಂದ ಹಿಂದೂ ಮಹಾಸಾಗರಕ್ಕೆ ಚೀನಾದವರ ನ್ಯೂಕ್ಲಿಯರ್ ಸಬ್ಮೆರಿನ್ ಆಗಲಿ ಅಥವಾ ಡಿಸ್ಟ್ರಾಯರ್ ಆಗಲಿ ಎಂಟರ್ ಆದ್ರೂ ಕೂಡ ಆ ರಾಡರ್ ಗಳು ತಕ್ಷಣವೇ ಆ ಸಿಗ್ನಲ್ ಅನ್ನ ಕ್ಯಾಚ್ ಮಾಡುತ್ತೆ. ಆ ಸಿಸ್ಟಮ್ ನಲ್ಲಿರುವ ಅಸಲಿ ಕಿಕ್ ಏನಂದ್ರೆ ಆ ಲೈವ್ ಫೀಡ್ ಡೇಟಾ ಸೆಕೆಂಡುಗಳ ಅವಧಿಯಲ್ಲೇ ನಮ್ಮ ಗುರುಗ್ರಾಮದಲ್ಲಿರುವ ಇನ್ಫಾರ್ಮೇಶನ್ ಮ್ಯಾನೇಜ್ಮೆಂಟ್ ಅಂಡ್ ಅನಾಲಿಸಿಸ್ ಸೆಂಟರ್ ಕಂಟ್ರೋಲ್ ರೂಮ್ಗೆ ತಲುಪುತ್ತೆ. ಸರಳವಾಗಿ ಹೇಳಬೇಕಂದ್ರೆ ಸೆಷಲ್ ನಲ್ಲಿರುವ ಎಲೆಕ್ಟ್ರಾನಿಕ್ ಕಣ್ಣುಗಳು ಡೈರೆಕ್ಟ್ ಆಗಿ ನಮ್ಮ ನೌಕಾಪಡೆಯ ಬ್ರೈನ್ಗೆ ಕನೆಕ್ಟ್ ಆಗಿವೆ. ನಮ್ಮ ಕಣ್ಣು ತಪ್ಪಿಸಿ ಒಂದೇ ಒಂದು ಚೀನಾದ ಯುದ್ಧ ನೌಕೆಯಾಗಲಿ ಸಬ್ಮೆರಿನ್ ಆಗಲಿ ಆ ಏರಿಯಾದಿಂದ ಹೋಗಲು ಸಾಧ್ಯವಿಲ್ಲ. ವೈಟ್ ಶಿಪ್ಪಿಂಗ್ ಇನ್ಫಾರ್ಮೇಶನ್ ಎಕ್ಸ್ಚೇಂಜ್ ಮೂಲಕ ಇಡೀ ಸಮುದ್ರಕ್ಕೆ ಒಂದು ಡಿಜಿಟಲ್ ಮ್ಯಾಪಿಂಗ್ ಕ್ರಿಯೇಟ್ ಮಾಡಿ ಶತ್ರುಗಳ ಪ್ರತಿ ಚಲನವಲನವನ್ನ ನಮ್ಮವರು ನಿಖರವಾಗಿ ಗಮನಿಸ್ತಾರೆ. ಇನ್ನು ಡಿಫೆನ್ಸ್ ಪಕ್ಕಕ್ಕಿಟ್ರೆ ಅವರೊಂದಿಗೆ ನಮಗಿರುವ ಆರ್ಥಿಕ ಮತ್ತು ಸಾಂಸ್ಕೃತಿಕ ಬಾಂಧವ್ಯದ ಬಗ್ಗೆಯೂ ಮಾತನಾಡಬೇಕು. ಸೆಷಲ್ ಆರ್ಥಿಕತೆಯು ಸಂಪೂರ್ಣವಾಗಿ ಪ್ರವಾಸೋದ್ಯಮ ಮತ್ತು ಮೀನುಗಾರಿಕೆಯ ಮೇಲೆ ನಡೆಯುತ್ತದೆ. ಅವರ ಸಮುದ್ರ ಗರ್ಭದಲ್ಲಿ ತೈಲ, ಗ್ಯಾಸ್ ಮತ್ತು ಅಪರೂಪದ ಖನಿಜಗಳು ಸಿಗುವ ಸಾಧ್ಯತೆ ಇದೆ. ನಮ್ಮ ಭಾರತವು ಓಷನೋಗ್ರಾಫಿಕ್ ಸರ್ವೆಗಳ ಮೂಲಕ ಅವರಿಗೆ ಫುಲ್ ಸಪೋರ್ಟ್ ನೀಡುತ್ತಿವೆ. ನಮ್ಮ ಯುದ್ಧ ನೌಕೆಗಳು ಆ ಕರಾವಳಿಗಳಲ್ಲಿ ಸೈಂಟಿಫಿಕ್ ಸರ್ವೆಗಳನ್ನ ನಡೆಸಿ ಅಲ್ಲಿನ ಗವರ್ನಮೆಂಟ್ಗೆ ಆ ಡೇಟಾವನ್ನ ನೀಡ್ತಾ ಇದೆ. ಇನ್ನೊಂದು ಇಂಟ್ರೆಸ್ಟಿಂಗ್ ಆದ ವಿಷಯ ಏನಂದ್ರೆ ಸೆಷಲ್ ಸಂಖ್ಯೆಯಲ್ಲಿ ಸುಮಾರು 11% ಜನರು ನಮ್ಮವರೇ ಇದ್ದಾರೆ. ಕೆಲವು ತಲೆಮಾರುಗಳಿಂದ ಅವರು ಅಲ್ಲೇ ನೆಲೆಸಿ ಅಲ್ಲಿನ ಬಿಸ್ನೆಸ್ ಮತ್ತು ಪಾಲಿಟಿಕ್ಸ್ ನಲ್ಲಿ ಒಳ್ಳೆಯ ಪೊಸಿಷನ್ ನಲ್ಲಿದ್ದಾರೆ. ಈ ಭಾರತೀಯರ ಎರಡೂ ದೇಶಗಳ ನಡುವೆ ಒಂದು ಸಾಲಿಡ್ ಬ್ರಿಡ್ಜ್ ನಂತೆ ಬದಲಾಗಿ ನಮ್ಮನ್ನ ಕನೆಕ್ಟ್ ಮಾಡ್ತಿದ್ದಾರೆ. ಅದಕ್ಕೆ ನಮ್ಮ ಪ್ರಧಾನಿ ಅಲ್ಲಿಗೆ ಹೋದಾಗ ರಸ್ತೆಗಳ ಮೇಲೆ ಕಾಣಿಸುವ ಆ ಸಂಭ್ರಮ ಸಡಗರ ಯಾವುದೇ ಚೀನಾ ನಾಯಕನಿಗೂ ಸಿಗೋದಿಲ್ಲ. ಇಷ್ಟೆಲ್ಲ ಗ್ರಾಂಡ್ ವರ್ಕ್ ನಡೆದ ನಂತರ ಬರಲಿರುವ ಆ ಐತಿಹಾಸಿಕ ಘಟನೆಯೇ ಪ್ರಧಾನಿಯವರ ಈ ಪ್ರವಾಸ. ಈ ಟೈಮಿಂಗ್ ತುಂಬಾ ಸ್ಪೆಷಲ್, ಏಕೆಂದ್ರೆ ಸೆಷಲ್ ತನ್ನ 50ನೇ ಸ್ವಾತಂತ್ರ್ಯ ದಿನೋತ್ಸವವನ್ನ ತುಂಬಾ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡಿಕೊಳ್ತಾ ಇವೆ. ಈ ಹಿಸ್ಟಾರಿಕ್ ಈವೆಂಟ್ಗೆ ಅವರ ಪ್ರೆಸಿಡೆಂಟ್ ನಮ್ಮ ಮೋದಿ ಅವರನ್ನ ಸ್ಪೆಷಲ್ ಗೆಸ್ಟ್ ಆಗಿ ಆಹ್ವಾನಿಸಿದ್ದಾರೆ. ಇಂಟರ್ನ್ಯಾಷನಲ್ ಪಾಲಿಟಿಕ್ಸ್ ನಲ್ಲಿ ಪ್ರೋಟೋಕಾಲ್ ಅನ್ನ ತುಂಬಾ ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡ್ತಾರೆ. ಆದ್ರೆ ಏರ್ಪೋರ್ಟ್ ನಲ್ಲಿ ನಮ್ಮ ಪ್ರಧಾನಿಯವರ ಸ್ಪೆಷಲ್ ಫ್ಲೈಟ್ ಇಳಿಯುತ್ತಲೇ ಪ್ರೆಸಿಡೆಂಟ್ ಹೆರ್ಮಿಯನ್ ಆ ರೂಲ್ಸ್ ಎಲ್ಲ ಪಕ್ಕಕ್ಕಿಟ್ಟು ನಮಗೆ ಸ್ವಾಗತ ಕೋರಿದ್ದಾರೆ. ಇದು ಇಡೀ ಪ್ರಪಂಚಕ್ಕೆ ಗಟ್ಟಿ ವಾರ್ನಿಂಗ್ ರವಾನಿಸಿದಂತೆಯೇ ಗ್ಲೋಬಲ್ ಸೌತ್ ನಲ್ಲಿ ನಮ್ಮ ಭಾರತದ ರೇಂಜ್ ಏನೆಂಬುದನ್ನ ಇದು ಕ್ಲಿಯರ್ ಆಗಿ ತೋರಿಸ್ತಾ ಇದೆ. ಮೋದಿ ಅವರ ಪ್ರವಾಸದ ಸಮಯದಲ್ಲಿ ಹಿಂದೂ ಮಹಾಸಾಗರದ ಭದ್ರತೆಯನ್ನ ಮುಂಬರುವ ಎಷ್ಟೋ ವರ್ಷಗಳ ಕಾಲ ಸೆಟ್ ಮಾಡುವಂತೆ ಕೆಲವು ಪ್ರಮುಖ ನಿರ್ಧಾರಗಳನ್ನ ತೆಗೆದುಕೊಳ್ಳಲಿದ್ದಾರೆ. ಇದರಲ್ಲಿ ಮೇನ್ ಪಾಯಿಂಟ್ ನಮ್ಮ ದೇಶ ತಂದಿರುವ ಸಾಗರ್ ಅಂದ್ರೆ ಸೆಕ್ಯೂರಿಟಿ ಅಂಡ್ ಗ್ರೋತ್ ಫಾರ್ ಆಲ್ ಇನ್ ದ ರೀಜಿಯನ್ ಎಂಬ ಮಿಷನ್. ಅಂದ್ರೆ ಆ ಏರಿಯಾದಲ್ಲಿರುವ ಎಲ್ಲರಿಗೂ ಭದ್ರತೆ ಮತ್ತು ಅಭಿವೃದ್ಧಿ ಇರಬೇಕು ಎನ್ನುವುದೇ ಇದರ ಅರ್ಥ.
ಮೊನ್ನೆಯಷ್ಟೇ ಮಾಲ್ಡೀವ್ಸ್ ನಲ್ಲಿ ಚೀನಾದವರು ಕಳ್ಳತನದಿಂದ ನುಗ್ಗಿ ಅಲ್ಲಿನ ಪಾಲಿಟಿಕ್ಸ್ ಅನ್ನ ಹೇಗೆ ಡಿಸ್ಟರ್ಬ್ ಮಾಡಿದ್ರು ಎಂದು ನೋಡಿದ್ದೇವಲ್ಲ. ಆ ಪೆಟ್ಟಿನಿಂದ ನಮ್ಮವರು ಒಳ್ಳೆಯ ಪಾಠವನ್ನೇ ಕಲ್ತಿದ್ದಾರೆ. ಅದಕ್ಕೆ ಸೆಷಲ್ಸ್ ನಲ್ಲಿ ಚೀನಾ ಹೂಡುವ ಯಾವುದೇ ಜಾಲವಾದ್ರೂ ವರ್ಕೌಟ್ ಆಗದಂತೆ ನಮ್ಮ ದೇಶ ಗಟ್ಟಿಯಾಗಿ ಪ್ಲಾನ್ ಮಾಡ್ತಿದೆ. ಈ 50 ವರ್ಷಗಳ ಬಾಂಧವ್ಯ ಅವರ ಬೆಲ್ಟ್ ಅಂಡ್ ರೋಡ್ ಪ್ರಾಜೆಕ್ಟ್ ಹಣದಿಂದಲೂ ಕೂಡ ನಡಗಿಲ್ಲ. ಇದ್ರ ಜೊತೆಗೆ ಕೊಲಂಬೋ ಸೆಕ್ಯೂರಿಟಿ ಕಾನ್ಕ್ಲೇವ್ ಎಂಬ ಇನ್ನೊಂದು ಮಾಸ್ಟರ್ ಪ್ಲಾನ್ ಕೂಡ ರೆಡಿ ಆಗ್ತಿದೆ. ಇದರಲ್ಲಿ ನಮ್ಮ ಭಾರತ, ಶ್ರೀಲಂಕಾ, ಮಾಲ್ಡೀವ್ಸ್, ಮಾರಿಷಸ್ ಸೇರಿ ಒಂದು ಸೆಕ್ಯೂರಿಟಿ ಗ್ರೂಪ್ ಆಗಿ ಫಾರ್ಮ್ ಆಗಿವೆ. ಈಗ ಇದರಲ್ಲಿ ಫಿಲಿಪೀನ್ಸ್ ಅನ್ನ ಕೂಡ ಸೇರಿಸಿಕೊಳ್ತಾ ಇದ್ದಾರೆ. ಇದು ಹೇಗಿರಲಿದೆ ಎಂದರೆ ಹಿಂದೂ ಮಹಾಸಾಗರದಲ್ಲಿ ಒಂದು ದೊಡ್ಡ ಕಾಂಕ್ರೀಟ್ ಗೋಡೆ ಕಟ್ಟಿದಂತೆ ಇರುತ್ತೆ. ಚೀನಾ ನೌಕಾಪಡೆ ಇದನ್ನ ದಾಟಿಕೊಂಡು ಒಳಗಡೆ ಬರುವುದು ಅಸಾಧ್ಯದ ಮಾತು. ಈ ದೇಶಗಳೆಲ್ಲವೂ ಸೇರಿ ಕಾಲಕ್ಕೆ ಇನ್ಫಾರ್ಮೇಶನ್ ಶೇರ್ ಮಾಡಿಕೊಳ್ಳುತ್ತದೆ. ಇದರಿಂದ ಭಾರತಕ್ಕಾಗುವ ಲಾಭವೇನು? ಇದೆಲ್ಲವನ್ನ ಕೇವಲ ಪೇಪರ್ ಮೇಲೆ ಬರೆದುಕೊಂಡರೆ ಸಾಲದು ಅಲ್ವಾ? ಫೀಲ್ಡ್ ನಲ್ಲೂ ಪವರ್ ತೋರಿಸಬೇಕು. ಅದಕ್ಕೆ ನಮ್ಮ ದೇಶವು ಒಂದು ಹೊಸ ಫಾಸ್ಟ್ ಪೆಟ್ರೋಲ್ ನೌಕೆಯನ್ನ ಅವರ ಕೋಸ್ಟ್ ಗಾರ್ಡ್ಗೆ ಗಿಫ್ಟ್ ಆಗಿ ನೀಡಲಿದೆ. ಈ ಹಿಂದೆ ಕೂಡ ಡೋರ್ನಿಯರ್ ವಿಮಾನಗಳು, ಹೈ ಸ್ಪೀಡ್ ಬೋಟ್ ಗಳನ್ನ ನೀಡಿ ನಾವು ಯಾವಾಗ್ಲೂ ಅವರಿಗೆ ಜೊತೆಯಾಗಿ ಇರುತ್ತೇವೆ ಎಂದು ಪ್ರೂವ್ ಮಾಡಿದ್ದೀವಿ. ಅವರ ಸ್ವಾತಂತ್ರ್ಯ ದಿನೋತ್ಸವದ ಪೆರೇಡ್ ನಲ್ಲಿ ನಮ್ಮ ನೌಕಾಪಡೆಗೆ ಸೇರಿದ 2 ಆಧುನಿಕ ಯುದ್ಧ ನೌಕೆಗಳು ಮತ್ತು ನಮ್ಮ ಆರ್ಮಿ ಸ್ಪೆಷಲ್ ಟೀಮ್ ಕೂಡ ಪಾರ್ಟಿಸಿಪೇಟ್ ಮಾಡಿ ನಮ್ಮ ಪವರ್ ಏನೆಂದು ತೋರಿಸಲಿವೆ. ಇದೆಲ್ಲವನ್ನ ಮಾಡುತ್ತಿರುವುದಕ್ಕೆ ನಮ್ಮ ಭಾರತಕ್ಕೆ ಬರುವ ಲಾಭವೇನು ಎಂಬುದನ್ನ ಕೂಡ ನಾವು ಆಲೋಚಿಸಬೇಕು. ಪಾಲಿಟಿಕ್ಸ್ ನಲ್ಲಿ ಪ್ರತಿ ಹೆಲ್ಪ್ ಇಂದ ಒಂದು ರೀಸನ್ ಇರುತ್ತೆ. ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ನಮ್ಮ ದೇಶಕ್ಕೆ ಪರ್ಮನೆಂಟ್ ಸೀಟ್ ಬೇಕೆಂಬ ಡಿಮ್ಯಾಂಡ್ಗೆ ಸೆಷಲ್ ಪೂರ್ಣ ಸಪೋರ್ಟ್ ನೀಡುತ್ತಿದೆ. ಜೊತೆಗೆ ಅವರ ಆರ್ಥಿಕ ವಲಯ ಸುಮಾರು 13 ಲಕ್ಷ ಚದರ ಕಿಲೋಮೀಟರ್ಗಳಷ್ಟು ವಿಸ್ತರಿಸಿದೆ. ಬ್ಲೂ ಎಕಾನಮಿಯ ಅಡಿಯಲ್ಲಿ ಸಮುದ್ರ ಸಂಪನ್ಮೂಲಗಳನ್ನ ಬಳಸಿಕೊಳ್ಳಲು, ಆಯಿಲ್ ಮತ್ತು ಗ್ಯಾಸ್ಗಾಗಿ ಹುಡುಕಾಟ ನಡೆಸಲು ಎರಡೂ ದೇಶಗಳು ಒಟ್ಟಾಗಿ ಕೆಲಸ ಮಾಡ್ತಿವೆ. ಇವೆಲ್ಲವನ್ನ ಒಟ್ಟಾಗಿ ನೋಡಿದ್ರೆ ಈ ಪ್ರವಾಸದ ಹಿಂದೆ ಇರುವ ಅಸಲಿ ಸೀಕ್ರೆಟ್ ಏನೆಂದು ನಿಮ್ಗೆ ಅರ್ಥವಾಗಿರಬಹುದು. ಸೆಷಲ್ ಟೂರ್ ಎಂದರೆ ಹಿಂದೂ ಮಹಾಸಾಗರ ಎಂಬ ದೊಡ್ಡ ಚದುರಂಗ ಆಟದಲ್ಲಿ ನಮ್ಮವರು ಇಟ್ಟ ಒಂದು ಭಾರಿ ನಡೆ. ಚೀನಾ ತೆಗೆದುಕೊಳ್ಳುವ ಪ್ರತಿ ಆಕ್ಷನ್ಗೆ ನಮ್ಮವರು ನೀಡಿದ ಡೈರೆಕ್ಟ್ ಚೆಕ್ಮೇಟ್ ಇದು. ಈ ಇಡೀ ಸ್ಟೋರಿ ಬಗ್ಗೆ ನೀವು ಏನಂತ ಅನ್ಕೊಳ್ತಾ ಇದ್ದೀರಿ ಎಂದು ಕಾಮೆಂಟ್ ಸೆಕ್ಷನ್ ಅಲ್ಲಿ ಖಂಡಿತವಾಗಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟವಾದ್ರೆ ಪ್ಲೀಸ್ ಲೈಕ್ ಮತ್ತು ಶೇರ್ ಮಾಡಿ. ಇದೇ ರೀತಿಯ ಮತ್ತೊಂದು ಇಂಟ್ರೆಸ್ಟಿಂಗ್ ಆದ ವಿಡಿಯೋದ ಜೊತೆಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.